ಶಾಂತಿ, ಹೇಳಿ ಶಾಂತಕ್ಕ. ಹೇಗೆ ಅನಿಸ್ತಿದೆ ಇವಾಗ ತಲೆನೋವೆಲ್ಲ? ಪರವಾಗಿಲ್ಲ ಶಾಂತಕ್ಕ, ಸ್ವಲ್ಪ ಅದೇ ಬಿಟ್ಟು 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 ನೋವು ಬರ್ತದೆ. ಯಾಕಂತ ಗೊತ್ತಿಲ್ಲ, ಮೇಲಿಂದ ಜೋರಾಗಿ ಬಿದ್ದೆ ಅಲ್ಲ, ಅದಕ್ಕೆ ಅನ್ಸುತ್ತೆ. ಹೋಗ್ಲಿ ಬಿಡು. ನಿಮ್ಮ ಅತ್ತೆ ಅಳ್ತಾ ಕೂತಿದ್ದಾಳೆ. ಯಾಕೆ, ಏನಾಯ್ತು ನಮ್ಮತ್ತೆಗೆ? ಅದಾ, ಅಲ್ಲ ಆಯ್ತಲ್ಲ, ಅವ್ರ ಮೈಗೆ ಹೋಗ್ಬಿಟ್ಟು ಒಡವೆಗಳೆಲ್ಲ ನಿನ್ನ ಕೈಲಿ ಎತ್ತಿ ಇಡ್ಸಿದ್ದೀನಲ್ಲ, ಅದು ಅಲ್ಲಿ ಗಂಟ ಅವಳು ಹೋಗೋ ಗಂಟನೂ ನಾನು ಅವ್ರ ಮೈಯಲ್ಲಿದ್ದೆ. ಇವಾಗ ಮೈ ಬಿಟ್ಟು ಆಚೆ ಬಂದೆಲ್ಲ, ಅವಳು ಅವ್ರ ಮಗಳನ್ನ ಹುಡುಕ್ತಾ ಇದ್ದಾಳೆ. ಮಗಳಿಲ್ಲದ್ ನೋಡಿ, ಅಯ್ಯೋ ನನ್ನ ಮಗಳೇ ನನಗೆ ಮೋಸ ಮಾಡಿಬಿಟ್ಲಾ, ಕಬೋರ್ಡೆಲ್ಲ ಓಪನ್ ಆಗಿದೆ, ಚಿನ್ನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಲಾ, ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಅಳ್ತಾ ಕೂತಿದ್ದಾಳೆ. ಹೌದಾ, ಸರಿಯಾಗಿ ಬುದ್ಧಿ ಕಲಿಸಿದ್ರಿ ಅಕ್ಕ. ಆ ಹುಡುಗಿ ಎಷ್ಟು ದಿನ ಆಗಿತ್ತು ಗಂಡನ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಅವ್ರ ಮನೇಲಿ ಕೂತಿದ್ದಗಳಲ್ಲ, ಅದ್ರಲ್ಲಿ ಬೇರೆ ನಿನಗೇನೆ ಕೆಲಸ ಹೇಳ್ತಾಳೆ ಅವಳು ಬೇರೆ. ಅದ್ ಮಾಡಿ ಇದ್ ಮಾಡಿ ಇದ್ ಮಾಡು ಅದ್ ಮಾಡಿ ಅತ್ತಿಗೆ ಅಂತ. ಸರಿಯಾಗಿ ಬುದ್ಧಿ ಕಲಿಸಿದೀನಿ. ಅವಳು ಯಾವತ್ತೂ ಬರಬಾರ್ದು, ಫೋನು ಎತ್ತಬಾರ್ದು. ಫೋನ್ ಎಷ್ಟೇ ಸಲ ಮಾಡ್ತಾ ಇದ್ರು ಇವರೇ, ಅವಳು ಎತ್ತದಿಲ್ಲ ನೋಡು, ಹಂಗೆ ಬೈದ್ ಕಳಿಸಿದೀನಿ. ಹೌದು, ನಾನು ನೋಡಿದೆ ಅಲ್ಲ ಶಾಂತಕ್ಕ, ಸರಿಯಾಗಿ ಬುದ್ಧಿ ಕಲಿಸಿದ್ದೀರಾ. 1 ವರ್ಷ ಆಗಕ್ಕೆ ಬಂತು, ಇನ್ನೂ ಮನೆ ಬಿಟ್ಟು ಹೋಗಿಲ್ಲ. ಗಂಡ ಇದ್ದಾರೆ, ಅತ್ತೆ ಮಾವ ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕು ಅನ್ನೋದಿಲ್ಲ. ಅವ್ನ ಗಂಡನೂ ಸರಿ ಇಲ್ಲ. ಅವ್ನ ಗಂಡ ಇವಳ ಕಳಿಸೋದು, ಹೋಗಿ ದುಡ್ಡು ಎತ್ಕೊ ಬಾ, ದುಡ್ಡು ಇಸ್ಕೊಂಡು ಬಾ, ಅದು ಇಸ್ಕೊಂಡು ಬಾ ಅಂತ ಅವನೇ ಕಳಿಸ್ತಾ ಇರ್ತಾನೆ. ಸರಿತಾ, ಇನ್ಯಾವುದೇ ಕಾರಣಕ್ಕೆ ಇಲ್ಲಿ ಬರಲ್ಲ. ಒಂದು ದಿನಕ್ಕೋಸ್ಕರನೂ ಬರೋದಿಲ್ಲ ಅವಳಿನ್ನು. ಸರಿಯಾಗಿ ಬುದ್ಧಿ ಕಲಿಸಿದ್ರಿ ಶಾಂತಕ್ಕ. ಅಯ್ಯೋ, ಬಂದಿದ್ದ ವಿಷಯ ಹೇಳೋದೇ ಮರ್ತೋದೆ. ಏನು ಶಾಂತಕ್ಕ ಅದು? ಅದು ಮೊನ್ನೆ ಬಾಟ್ಲು ತಗೊಂಡೋದಲ್ಲ ನಿಮ್ಮ ಗಂಡಂದು ಮಾವ, ಯಾರೋ ಬಾವ, ಆ ಬಾಟ್ಲು ಅಲ್ಲೇ ಇದೆ ಅಂದ್ಕೊಂಡಿದ್ದಾಳೆ. ಆ ಥರದೇ ಒಂದು ಬಾಟ್ಲು ತಂದು ಅಲ್ಲೇ ಅವಳ ಕೋಣೆಯಲ್ಲೇ ಇಟ್ಬಿಡು. ಯಾಕಂದರೆ ನಾನು ಹೊರಗಡೆ ಬಂದಿರೋದು ಅವಳಿಗೆ ಗೊತ್ತಿಲ್ಲಲ್ಲ, ಆ ಬಾಟ್ಲಲ್ಲೇ ನಾನು ಇದ್ದೀನಿ ಅಂತ ಅನ್ಕೋತಾಳೆ, ಅದಕ್ಕೋಸ್ಕರ. ಹೌದೌದು, ಅದನ್ನೇ ನಾನು ಈಗ ಯೋಚನೆ ಮಾಡ್ತಾ ಕೂತಿದ್ದೆ ಅಕ್ಕ. ಇವ್ರು ಬಾಟ್ಲಿಂದ ಆಚೆ ಬಂದರು, ಬಾಟ್ಲು ಬೇರೆ ಇಲ್ಲ, ಅತ್ತೆಯವ್ರಿಗೆ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದನ್ನೇ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಕೊಂಡಿದ್ದೆ, ನೀವು ಅಷ್ಟೊತ್ತಿಗೆ ಹೇಳಿದ್ರಿ ನೋಡಿ. ಅದಕ್ಕೆ ನೀನು ಏನು ಮಾಡ ಅಂದರೆ, ಅದೇ ಥರ ಒಂದು ಬಾಟ್ಲನ್ನು ಹುಡುಕಿ ಆ ಬಾಟ್ಲ್ ಹತ್ರ ಇಟ್ಬಿಡು. ನಾನು ಎಲ್ಲಿ ಅಂತ ತೋರಿಸ್ತೀನಿ, ಅಲ್ಲಿ ಇಟ್ಬಿಡು. ಗೊತ್ತಿದೆ ಎಲ್ಲಿ ಇಡಬೇಕು ಅಂತ. ನಾನು ಕ್ಲೀನ್ ಮಾಡೋತ್ತಿಗೆ ನೋಡ್ತಾ ಇದ್ದೆ ಅಲ್ಲ, ಅಲ್ಲೇ ಇಡ್ತೀನಿ. ಆ ಥರ ಬಾಟ್ಲು ನಮ್ಮ ಮಾವನಿಗೆ ಹೇಳ್ತೀನಿ ತರಕ್ಕೆ. ನಿಮ್ಮ ಅವನ್ಗ ಬೇಡ ಬೇಡ, ಇದು ನೀನೇ ಹೋಗಿ ಎಲ್ಲಾದರೂ ಹುಡುಕಿ ತಂದುಬಿಡು. ನಾನು ಹೊರಗಡೆ ಹೇಗೆ ಹೋಗಲಿ? ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಮತ್ತೆ ಇವ್ರಿಗೆ ಅಕ್ಕ ತಂಗಿ ಯಾರಾದರೂ ಇದ್ದಾರಾ? ಯಾರಿಗೆ ಶಾಂತಕ್ಕ? ಇನ್ಯಾರಿಗಮ್ಮ, ಆ ಪೀಡೆಗೆ ಅಕ್ಕ ತಂಗಿ ಯಾರಾದರೂ ಇದ್ದಾರಾ? ನಮ್ಮ ಅತ್ತೆಯವ್ರಿಗೆ ಇದ್ದಾರೆ, ಅವ್ರ ಅಕ್ಕ ಇದ್ದಾರೆ. ಹೌದಾ, ಯಾರು, ಎಲ್ಲಿರೋದವರು? ಇಲ್ಲೇ ಹತ್ರದಲ್ಲಿದ್ದಾರೆ ಅವರು ಕೂಡ. ಅವರಿಗೆ ಗಂಡ ಅನ್ನೋ ಯಾರೂ ಇಲ್ಲ, ಇನ್ನು ಮಕ್ಕಳಿದ್ದಾರೆ, ಒಬ್ಬ ಮಗ ಇದ್ದಾನೆ. ಇವ್ರು ಆಡೋ ಆಟ ನೋಡಿಬಿಟ್ಟು ಎಂತಿ ಮತ್ತು ಗಂಡ ಸಪ್ರೇಟ್ ಆಗಿದ್ದಾರೆ. ಮಕ್ಕಳು ಅವರು ಸಪ್ರೇಟ್ ಜೀವನ ಮಾಡ್ತಾ ಇದ್ದಾರೆ, ಇವರಮ್ಮ ನೋಡೋಕ್ಕಾಗದೆ. ನಮ್ಮ ಅತ್ತೆಗಿಂತ ಸ್ವಲ್ಪ ಜಾಸ್ತಿನೇ ಅವರು, ಅದಕ್ಕೆ ಅವರು ದೂರ ಇದ್ದಾರೆ. ಅಂದರೆ ಅಣ್ಣ ಸಪೋರ್ಟ್ ಮಾಡ್ತಾರಲ್ವಾ, ಅದಕ್ಕೆ ಅವರು ದೂರ ಹೋದರು. ಅವ್ರ ಮಗ ಸರಿ ಇರೋದಕ್ಕೆ ಅವ್ರು ದೂರ ಹೋದರು. ನನ್ನ ಕೈಲಿ ನನ್ನ ಗಂಡನೂ ಸರಿ ಇಲ್ಲ, ಅತ್ತೆನೂ ಸರಿ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಶಾಂತಕ್ಕ? ಹೌದಾ, ಸರಿ. ಬಜಾರಿನಾ? ಬಜಾರಿ ಅಂದರೆ ನಮ್ಮ ಅತ್ತೆಗಿಂತ ಡಬಲ್ ಅಂತ ಹೇಳ್ದೆ ಅಲ್ಲ ನಿಮಗೇನೆ. ಹೌದಾ, ಅವ್ರ ಹೆಸರೇನು? ಗೌರಮ್ಮ ಅಂತ ಅವರು. ಇದೆಲ್ಲ ಯಾಕೆ, ಅವ್ರನ್ನ ಯಾಕೆ ಕೇಳ್ತಾ ಇದ್ದೀರಾ ಶಾಂತಕ್ಕ? ಇದೆಲ್ಲ ಯಾಕೆನಾ, ನಿನಗೆ ಗೊತ್ತಾಗುತ್ತೆ. ಅವ್ರನ್ನ ಕಳಿಸ್ಲೇಬೇಕೀಗ ನಾನು. ಅವ್ರು ಈ ಮನೆಗೆ ಬರಬೇಕು. ಈ ಮನೆಗೆ ಬರಬೇಕಾ? ಆಮೇಲೆ ನನ್ನ ಕತೆ ಅಷ್ಟೇ, ಇಬ್ಬರು ಸೇರಿ. ನಿನಗೇನು ಆಗಲ್ಲ, ನಾನು ಅವಳ ಮೈಯಲ್ಲಿ ಹೋಗ್ತೀನಿ. ಯಾಕಂದರೆ ನಿಮ್ಮ ಅತ್ತೆ ಮೈಗೆ ಹೋಗಿ ನಿಮ್ಮ ಅತ್ತೆಗೆ ಹೊಡೆಯೋಕ್ಕಾಗಲ್ಲ. ಯಾಕಂದರೆ ಬುದ್ಧಿ ಕಲಿಸ್ಬೇಕಂದ್ರೆ ಈಗ ಅವ್ರ ಮೈಗೆ ಬಂದು ನಾನು ಬುದ್ಧಿ ಕಲಿಸ್ಬೋದು, ನಿನ್ನ ಮೈಗೆ ಬಂದು ನಾನು ಬುದ್ಧಿ ಕಲ್ಸೋಕ್ಕೆ ಸರಿ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರ ಅತ್ತೆ ಅವ್ರ ಅಕ್ಕ ಯಾರಾದರೂ ಇದ್ದಾರಾ ಅಂತ ಕೇಳಿದೆ ಅಷ್ಟೇ. ಇದ್ದಾರೆ. ಆದರೆ ಅವ್ರನ್ನ ಹೆಂಗೆ ಬರೋಕ್ಕೆ ಹೇಳ್ತೀರಾ ನೀವು? ಅವ್ರ ಫೋನ್ ಮೇಲೆ ಮಾತಾಡದೆ ಮಾತ್ರ ಅವ್ರು ಬರೋದು. ಅಯ್ಯೋ, ಅಷ್ಟು ಈಸಿನಾ? ಅದೇ ಜಯಮ್ಮನ ಮೈಗೆ ಹೋಗಿ ನಾನು ಮಾತಾಡ್ತೀನಿ, ಅವಳು ಬರ್ತಾಳೆ. ಆದರೂ ಅವಳು ಬರ್ತಾಳ ಕರೆದ ತಕ್ಷಣ? ಖಂಡಿತ ಬರ್ತಾರೆ ಶಾಂತಕ್ಕ. ಅವರು ಕರೆಯೋದನ್ನೇ ನೋಡ್ತಾ ಇರ್ತಾರೆ. ಯಾಕಂದರೆ ಈ ಮನೆ ಯಾರೂ ಇಲ್ಲ ಅಲ್ಲ ಅವ್ರಿಗೆ, ಅವ್ರು ಒಬ್ಬಂಟಿ ಆಗಿರ್ಬೇಕಲ್ಲ. ಯಾರಾದರೂ ಕರೆದ್ರೆ ಓಡೋಗ್ಬಿಡ್ತಾರೆ. ಇದೇ ಬೇಕಾಗಿರೋದು ನನಗೆ. ಅವರು ತುಂಬ ತಂದಾಕೋ ಜನ, ಈ ನಮ್ಮ ಅತ್ತೆಗಿಂತ ಡಬಲ್ ಇದ್ದಾರೆ ಅವರು. ಎಲ್ಲ ನಾನು ನೋಡ್ಕೋತೀನಿ, ನೀನೇನು ಭಯ ಪಡಬೇಡ. ಅವಳಿಗೇನು ನೆನಪಿರಲ್ಲ, ಯಾಕಂದರೆ ಅವಳ ಮೈಗೆ ಪರ್ಮನೆಂಟಾಗಿ ನಾನು ಹೋಗ್ಬಿಡ್ತೀನಿ. ಯಾಕಂದರೆ ಒಂದು ಸ್ವಲ್ಪ ದಿನ ನಿಮ್ಮ ಅತ್ತೆದು ಗಾಚಾರ ಎಲ್ಲ ಇಳಿಸ್ಬೇಕಲ್ವ, ಅದಕ್ಕೋಸ್ಕರ. ಶಾಂತಕ್ಕ, ನೀವು ಹೇಳ್ತಿರೋದು ಸರಿ ಇದೆ. ಯಾಕಂದರೆ ನಮ್ಮ ಅತ್ತೆಗೆ ಬುದ್ಧಿ ಕಲಿಸ್ಬೇಕಂದ್ರೆ ನನಗಷ್ಟು ಧೈರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ನೀವು ಹೊರಗಡೆ ಬಂದಿದ್ದೀರಂತ ಅವ್ರಿಗೆ ಖಂಡಿತವಾಗ್ಲೂ ಅನಿಸುತ್ತೆ. ಇದಕ್ಕಿಂತ ಅವ್ರನ್ನ ಕರೆಸಿ ಅವ್ರ ಮೈಗೆ ಹೋಗಿ ನೀವು ಅವರಿಗೆ ಎಲ್ಲ ಬುದ್ಧಿ ಕಲಿಸೋದು ತುಂಬ ಸರಿ. ಅತ್ತೆಗೂ ಬುದ್ಧಿ ಕಲಿಸ್ಬೇಕು, ನಿನ್ನ ಗಂಡಂಗೂ ಬುದ್ಧಿ ಕಲಿಸ್ಬೇಕು. ಇನ್ನು ನನಗೆ ಸ್ವಲ್ಪ ಕೆಲಸಗಳಿವೆ. ಇವಾಗ ಒಡವೆನ ನಿನ್ನೆಗೆ ತಂದು ಕೊಟ್ಟಿದ್ದಾಯ್ತು, ಅದನ್ನು ಹುಷಾರಾಗಿ ಜೋಪಾನ ಮಾಡು. ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಇಟ್ಟಿದೆಯಲ್ವಾ, ಭದ್ರವಾಗಿ. ಶಾಂತಕ್ಕ, ಅದನ್ನು ಯಾರಿಗೂ ಗೊತ್ತಿಲ್ಲದೆ ನಾನು ಇಡೋ ಜಾಗದಲ್ಲಿ ಭದ್ರವಾಗಿ ಇಟ್ಟಿದ್ದೀನಿ. ಶಾಂತಕ್ಕ, ಆ ಒಡವೆನೆಲ್ಲ ನಿಮ್ಮ ಅಪ್ಪನವ್ರಿಗೆ ಕಳಿಸ್ಬಿಡೋಣ. ಬೇಡಮ್ಮ, ಬೇಡ ಬೇಡ. ನಮ್ಮ ತಂದೆಯವರು ಎಲ್ಲ
ಎಲ್ಲ ಜಾಗನ ಅನಾಥಾಶ್ರಮಕ್ಕೆ ಬರ್ಕೊಟ್ಟಿದ್ದಾರೆ ಅಂತ ನೀನೇ ಹೇಳಿದ್ಯಾ. ಇದನ್ನು ಕೂಡ ಅಲ್ಲಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಈ ಒಡವೆಗಳೆಲ್ಲ ನಾನು ನಿನಗೆ ಕೊಡ್ತಾ ಇರೋ ಒಂದು ಚಿಕ್ಕ ಕಾಣಿಕೆ ಅಂತ ಇಟ್ಕೋ. ನನ್ನ ನೆನಪಿಗೋಸ್ಕರ ಇದನ್ನ ಇಟ್ಕೋ. ಅಲ್ಲ ಶಾಂತಕ್ಕ, ಇಷ್ಟೊಂದು ಒಡವೆಗಳು ನನಗೆ ಯಾಕೆ? ಅದು ನೋಡಿದ್ರೇ ಗೊತ್ತಾಗುತ್ತೆ. ನಾನು ಓಪನ್ ಮಾಡಿ ನೋಡಿಲ್ಲ, ಆದರೂ ತುಂಬ ಇದೆ ಒಡವೆಗಳಲ್ಲಿ. ನನಗೆ ಅಷ್ಟೊಂದು ಒಡವೆಗಳು ಯಾಕಕ್ಕ? ಅಯ್ಯೋ ಬೇಕು, ಈ ಒಡವೆಗಳೆಲ್ಲ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಿನಗಂತೂ ಇದ್ದಿದ್ದ ಒಡವೆಗಳೆಲ್ಲ ಕಿತ್ಕೊಂಡು ಹೋಗಿ ನಿನ್ನ ಗಂಡ ಅವಳಿಗೆ ಮಾಡಿರೋದಾಯ್ತು. ಇದನ್ನು ಕಿತ್ಕೊಂಡು ಹೋಗೋಕ್ಕೆ ಬಿಡಬೇಡ. ಅಷ್ಟರೊಳಗೆ ನಿನ್ನ ಗಂಡನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ಏನು ಪಾಠ ಕಲಿಸ್ಬೇಕೋ ಹಂಗೆ ಕಲಿಸ್ತೀನಿ. ಆ ಹುಡುಗಿನೂ ಸರಿ ಇಲ್ಲ. ಆ ಹುಡುಗಿ ನಿನ್ನ ಗಂಡನ ಜೊತೆನೇ ಮಾತಾಡಿಕೊಂಡು ಇನ್ನೊಂದು ಹುಡುಗನ ಜೊತೆನೇ ಕಮಿಟ್ಮೆಂಟು. ಏನೋ ಅವತ್ತು ನನಗೆಲ್ಲ ವಿಷಯನೂ ಗೊತ್ತಾಯ್ತು. ಆ ಹುಡುಗಿ ಏನು ಸರಿ ಇಲ್ಲ. ಆ ಹುಡುಗಿ ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದಾಳೆ ನಿನ್ನ ಗಂಡನ ಜೊತೆ. ಶಾಪಿಂಗು ಅದು ಇದು ತಿನ್ನೋಕ್ಕೆ ಅದಕ್ಕೆ ಇದಕ್ಕೆ ಮಾತ್ರ ನಿನ್ನ ಗಂಡನ ಯೂಸ್ ಮಾಡ್ಕೋತಾ ಇದ್ದಾಳೆ. ಅವಳೇನು ಮದುವೆ ಆಗಿ ಪ್ರೀತಿಸ್ತಾ ಇದ್ದ ಥರ ಏನಿಲ್ಲ. ಅವಳು ಮದುವೆ ಆಗ್ತೀನಿ ಅನ್ನೋದು ಅವ್ನ ಮೂಢನಂಬಿಕೆ. ಮತ್ತಿನ್ನೇನಂದರೆ ನಿನ್ನ ಗಂಡ ಒಂಥರ ರಿಚ್ ಫ್ಯಾಮಿಲಿ, ನನಗಿಷ್ಟು ಬಾಡಿಗಳಿದ್ದಾರೆ ಆ ಥರ ಅವಳ ಹತ್ರ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಆ ಹುಡುಗಿ ಇವನು ಶ್ರೀಮಂತ ಹುಡುಗ, ಇವನ್ನೆಲ್ಲ ಪಟಾಯಿಸ್ಕೊಂಡು ಆಮೇಲೆ ಎಲ್ಲ ಖಾಲಿ ಮಾಡಿ ಆಮೇಲೆ ಕಳಿಸ್ಬಿಡ್ಬೇಕು ಅಂತ ಆ ಹುಡುಗಿ ಪ್ಲ್ಯಾನು. ನಿನ್ನ ಗಂಡ ಸುಳ್ಳು ಹೇಳೋದು ಗೊತ್ತಿಲ್ಲ ಅವಳಿಗೆ. ನಿನ್ನ ಗಂಡನ ಹತ್ರ ಏನೂ ಇಲ್ಲ, ಎಂತಿದ್ದು ಒಡವೆನ ಕಿತ್ಕೊಬಂದು ನನಗೆ ಇದು ಒಡವೆಗಳೆಲ್ಲ ಕೊಡಿಸ್ತಾ ಇದ್ದಾನೆ. ಅದೇನು ಗೊತ್ತಿಲ್ಲ. ಹೌದಾ? ಅದು ನೋಡಿ, ನಿಮ್ಮಿಂದ ಎಷ್ಟೊಂದು ವಿಷಯ ಗೊತ್ತಾಗ್ತಿದೆ. ಆದರೆ ನನ್ನ ಗಂಡ ಮಾಡ್ತಿರೋ ನನಗೆ ಎಷ್ಟು ಕೋಪ ಬರುತ್ತೆ, ಅಷ್ಟೇ ಬೇಜಾರಾಗುತ್ತೆ. ನನ್ನ ಗಂಡಾಗ ನಾನು ಏನು ಕಮ್ಮಿ ಮಾಡಿಲ್ಲ ಶಾಂತಕ್ಕ. ನನಗೇನು ಕಮ್ಮಿ ಆಗಿದೆ ಅಂತ ನಾನು ಇನ್ನೊಂದು ಹುಡುಗಿರ ಜೊತೆ ಹೋಗ್ತಾರೆ. ಆ ಹುಡುಗಿರೆಲ್ಲ ಯಾರೂ ಸರಿ ಇರಲ್ಲ, ಅಂಥವ್ರ ಜೊತೆ ಇವ್ರು ಇರೋಕ್ಕೆ ಇಷ್ಟಪಡ್ತಾರೆ. ನನ್ನ ಜೊತೆ ಯಾಕೆ ಇರೋಕ್ಕೆ ಇಷ್ಟಪಡಲ್ಲ ಅಂತ ನನಗೊಂದು ಅರ್ಥ ಆಗಲ್ಲ ಶಾಂತಕ್ಕ. ಈ ಒಂದು ವಿಷಯ, ನನ್ನ ಗಂಡನ ವಿಷಯ ಬಂದಾಗ, ಇವಾಗ ನೋಡಿ ಮೊನ್ನೆ ಮನೆಗೆ ಬಂದರು, ಮುಖ ನೋಡಿದ್ರೆ ನನ್ನ ಈಗ ಬಂದರು, ಎಲ್ಲೋ ಆದಷ್ಟು ಬೇಗ ಹೊರಗಡೆ ಹೋಗ್ಬಿಟ್ರು. ಹಂಗೆ ಅಯ್ಯೋ, ಅವನಿಗೋಸ್ಕರ ನೀನು ಯಾಕೆ ಚಿಂತೆ ಪಡ್ತೀಯಾ? ಅವನು ಒಳ್ಳೆಯವನಾಗೋ ಥರ ನಾನು ಮಾಡ್ತೀನಿ. ನಿಮ್ಮ ಅತ್ತೆಯವರೇ ಮಾಡಿದ್ದು ಅವ್ನು ಕೆಟ್ಟವನಾಗಕ್ಕೆ. ಸ್ವಲ್ಪ ಗದರಿಸಿ ಮಾಡಿದರೆ ಅವನು ಒಳ್ಳೆಯವನಾಗ್ತಿದ್ದ. ಅವನು ಒಳ್ಳೆಯವನಾಗೋ ಜವಾಬ್ದಾರಿ ನಾನು ತಗೊಳ್ತೀನಲ್ಲ. ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ನಾನು ಹೇಳ್ಕೊಡ್ತೀನಿ. ಅವನಿಗೆ ನೀಟಾಗಿ ಹೇಳ್ಕೊಡ್ತೀನಿ, ಬುದ್ಧಿ ಕಲಿಸ್ತೀನಿ. ಅವನಿಗೆ ಇಷ್ಟು ದಿನ ಏನೆಲ್ಲ ಹಿಂಸೆ ಕೊಟ್ಟಿದ್ದಾನೆ ಅದಕ್ಕೆ ತಕ್ಕ ಹಿಂಸೆ ಕೊಟ್ಬಿಟ್ಟೆ ಅವನಿಗೆ ಬುದ್ಧಿ ಕಲಿಸ್ತೀನಿ. ಶಾಂತಕ್ಕ, ಅಷ್ಟು ಮಾಡಿ ನನ್ನ ಜೊತೆ ಯಾವಾಗಲೂ ಖುಷಿಯಾಗಿರಬೇಕು. ಅವ್ರು ನನ್ನ ಹತ್ರ ಜಗಳ ಆಡಬಾರ್ದು, ಖುಷಿಯಲ್ಲಿರಬೇಕು. ಅತ್ತೆ ಬೇಕಾದರೂ ಏನಾದರೂ ಮಾಡಿಕೊಡ್ಲಿ, ಗಂಡ ಚೆನ್ನಾಗಿದ್ದರೆ ಸಾಕು ನನಗೆ. ಈಗ ಗೌರಮ್ಮ ಅತ್ತೆ ಇಲ್ವಾ, ಅವ್ರ ಮಕ್ಕಳು ನೋಡಿ, ಆ ಅಣ್ಣ ಗಂಡ ಅವ್ರ ಮಗ ಎಂತಿನ ಬಿಟ್ಕೊಡೋದಿಲ್ಲ, ಎಂತಿಗೆ ಕಷ್ಟ ಕೊಡ್ತಾರೆ ಅಂತ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಹಂಗಾದರೂ ನನ್ನ ಗಂಡ ಇದ್ದರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಶಾಂತಕ್ಕ? ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೇನು ಸ್ವಲ್ಪ ದಿನ ಕಾಯಿ, ನಿನ್ನ ಸಂಸಾರನೂ ಚೆನ್ನಾಗಾಗುತ್ತೆ. ಎಲ್ಲರ ಸಂಸಾರ ಥರ ನಿನ್ನ ಸಂಸಾರನೂ ನಾನು ಮಾಡೇ ಮಾಡ್ತೀನಿ. ಅದಕ್ಕಂತಲೇ ನಾನು ಬಂದಿರೋದಲ್ವಾ. ನನಗೆ ಅಲ್ಲಿ ಗಂಟ ನನಗೆ ಮನಸ್ಸಿಗೆ ಶಾಂತಿ ಇರಲ್ಲ. ನನಗೆ ಶಾಂತಿ ಸಿಗಬೇಕಂದ್ರೆ ನಿನ್ನ ಸಂಸಾರ ಸರಿ ಆಗಬೇಕು. ಆಮೇಲೆ ನಾನು ದೇವ್ರ ಹತ್ರ ಹೋಗೋಕ್ಕೆ ಸಾಧ್ಯ. ಅಲ್ಲಿ ಗಂಟ ನಾನು ಹಿಂಗೇನೆ ಇರಬೇಕು. ಸರಿ, ಇವಾಗ ನಿನ್ನ ಸಂಸಾರ ಸರಿ ಮಾಡೋದನ್ನೇ ನನಗೆ ಇರೋದು. ಆಯಿತು, ನನಗೆ ಸ್ವಲ್ಪ ಕೆಲಸ ಇದೆ. ಬರ್ತೀನಿ ಇರು. ಹಾಂ, ಇನ್ನೇನು ನಾನು ಊಟ ಬಡಿಸ್ತೀನಿ ಎಲ್ಲರಿಗೂ.